ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಜೈ ಭೀಮ್ ಬಂಧುಗಳೇ, ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಮಹಾಒಕ್ಕೂಟದಿಂದ ಇದೇ ತಿಂಗಳು 18ನೇ ತಾರೀಕು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ನೀಡಿದ್ದಾರೆ. ಆ ವರದಿಯನ್ನ ಪರಿಷ್ಕರಿಸಿ ಅದನ್ನು ವಿಸ್ತೃತ ರೂಪ ಚರ್ಚೆ ಮಾಡಿ ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ, ತಾಲೂಕಿನಾದ್ಯಂತ ಪ್ರತಿಭಟನೆಗಳು ದಾಖಲೆಯಾಗಿವೆ. ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆ ದಾಖಲಾಗಬೇಕು, ಸರ್ಕಾರದ ಗಮನವನ್ನು ಸೆಳೆಯಬೇಕು. ಆ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತೇನು ನಮ್ಮ ಸಹೋದರ ಬಂಧುಗಳು ತಾಲೂಕು, ಹೋಬಳಿ, ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಆ ಎಲ್ಲಾ ಮಹಾ ನಾಯಕರುಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ, ಇದೇ ತಿಂಗಳು 18ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ, ನಾಗಮೋಹನ್ ದಾಸ್ ಅವರ ವರದಿಯನ್ನ ಪರಿಷ್ಕರಿಸಿ ಅದನ್ನ ಜಾರಿಗೊಳಿಸಿ. ಪರಿಷ್ಕರಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ಅದನ್ನ ತಿರಸ್ಕರಿಸಿ ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿದೆ. ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ರಾಜ್ಯದ ನಮ್ಮ ಸಮುದಾಯದ ಬಂಧುಗಳು, ಬಲಗೈ ಸಂಬಂಧಿತ ಜಾತಿಗಳು, ಬಲಗೈ ಸಂಬಂಧಿತ ಜಾತಿಗಳ ಸಮೂಹ ಏನಿದೆ, ತಾವೆಲ್ಲರೂ ಸಿಂಹದ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಡೀ ರಾಜ್ಯಾದ್ಯಂತ ಒಂದು ಕಡೆ ಸೇರಬೇಕಾಗಿದೆ. ಆ ನಿಟ್ಟಿನಲ್ಲಿ ತಮ್ಮ ತಮ್ಮ ತಾಲೂಕುಗಳಿಂದ ಮೈಸೂರು ಗ್ರಾಮಾಂತರ ಅಥವಾ ಮೈಸೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಹಾಗೆ ಎಲ್ಲಾ ತಾಲೂಕುಗಳಿಂದನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ತಾವೆಲ್ಲರೂ ಬರಬೇಕು. ಈ ಪ್ರತಿಭಟನೆಯನ್ನ ಸರ್ಕಾರದಲ್ಲಿ ದಾಖಲು ಮಾಡಬೇಕು, ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯಬೇಕು ಅನ್ನೋಕ್ಕಂತ ದೃಷ್ಟಿಯಿಂದ ಇದೇ ತಿಂಗಳ 18ನೇ ತಾರೀಕು ಬೃಹತ್ ಪ್ರತಿಭಟನೆ